ಅರ್ಚಕ್ರೆ, ಈಗ ನೀವು ತುಂಬ ನಮ್ಮ ಶರಾವತಿ ಸೇತುವೆ ಮತ್ತು ಸಿಗಂದೂರು ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಹಾಯ ಮಾಡಿದ್ರು ಕೆಲವು ಹೆಸರನ್ನು ಹೇಳಿದ್ವಿ. ಮತ್ತೆ ಯಾರಾದರೂ ಇದ್ದಾರಾ? ಇದ್ದಾರೆ. ನಮ್ಮ ಬಿ ಆರ್ ಜಯಂತ್ ಅವರು ಅಂತೇಳಿ, ಅವರು ನಮ್ಮ ಹೊಳೆಬಾಗಿಲು ಸಿಗಂದೂರು ಸೇತುವೆ ಬಗ್ಗೆ ತುಂಬ ಹೋರಾಡಿದ್ದಾರೆ. ಅವರು ಅವರಿಗೂ ಸಹ ನಾವು ಧನ್ಯವಾದವನ್ನು ಹೇಳಲೇಬೇಕು, ಅವ್ರನ್ನ ನೆನೆಸ್ಕೊಳ್ಳೇಬೇಕು ಇವತ್ತು. ಆಮೇಲೆ ಕ್ಷೇತ್ರಕ್ಕೂ ಸಹ ಅವರಿಂದ ತುಂಬ ಒಂದು ಅನುಕೂಲ ಆಗಿದೆ. ಸುಮಾರು 86ನೇ ಇಸ್ವಿಯಲ್ಲಿ ನಮ್ಮ ಕೊರೂರು ಹೋಬಳಿ ಕಲ್ಸೊಳ್ಳಿ ಗ್ರಾಮಕ್ಕೆ ಕರೆಂಟ್ ಬಂತು. ಅವಾಗ ಕರೆಂಟ್ ಬಂತು ಅಲ್ಲಿ? ಹೌದು, 86 ಬಂತು. ಬಂದಾಗ ಸಿಗಂದೂರಿಗೆ ಕರೆಂಟು ಅಲ್ಲಿ ಗ್ರಾಮದ ಮುಗೀತು. ಅವಾಗ ಸಿಗಂದೂರಿಗೆ ಕರೆಂಟ್ ಕೊಡಲಿಲ್ಲ. ಅವಾಗ ನಾವು ಪ್ರಸ್ತಾಪ ಮಾಡಿದಾಗ ಇಲ್ಲ, ಅದು ಮುಳುಗಡೆ ಪ್ರದೇಶ, ಕರೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಆವಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೊಬ್ಬರು ಹೇಳಿದರು ನಮಗೆ, ಶೇಷಗಿರಿ ಇಂಥವರು ಇದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರು, ಅವ್ರನ್ನ ಭೇಟಿ ಮಾಡಿದ್ರೆ ಜಯಂತ್ ಅವರು ಆ ಕೆಲಸವನ್ನು ಮಾಡಿಸ್ಕೊಡ್ತಾರೆ ಅಂತೇಳಿ ಮತ್ತೊಬ್ಬರಿಂದ ಒಂದು ಸೂಚನೆ ಸಿಕ್ಕ ಪ್ರಕಾರ ಪುನಃ ನಾನು ಸಾಗರ ತಂದು ಅವರನ್ನು ಮೀಟ್ ಮಾಡಿದೆ. ಅದೇ ಫಸ್ಟ್ ಅವರು ಜಯಂತ್ ಅವ್ರನ್ನ ಮೀಟ್ ಮಾಡಿದ್ದು. ಅವರು ಅವಾಗ ಜನತಾ ದಡದಲ್ಲಿದ್ದರು. ಇಲ್ಲಿ ಬಿ ಎಚ್ ರೋಡಲ್ಲಿ ಪ್ರಿಯದರ್ಶಿನಿ ಅಂತ ಹೋಟ್ಲ್ ಇತ್ತು, ಅಲ್ಲಿ ಆಫೀಸ್ ಇತ್ತು ಅವ್ರದ್ದು. ಅಲ್ಲಿ ಹೋಗಿ ನಾನು ಅವ್ರನ್ನ ಭೇಟಿ ಮಾಡಿದೆ. ಬನ್ನಿ ಸ್ಟೇಷನ್ ಹೋಟ್ಲಿಗೆ ಕೂತ್ಕೊಳ್ಳಿ ಅಂತಂದ್ರು. ಅವಾಗ ಹೇಳಿದೆ, ನೋಡಿ ಕಲ್ಸೊಳ್ಳಿ ಗ್ರಾಮಕ್ಕೆ ಆಜುಬಾಜುಗಳಲ್ಲಿ ನಮ್ಮ ಇದಕ್ಕೆಲ್ಲ ಕರೆಂಟ್ ಬಂದಿದೆ, ಸಿಗಂದೂರಿಗೆ ಕರೆಂಟ್ ಬಂದಿಲ್ಲ. ನಾವು ಕೇಳ್ಕೊಂಡಾಗ ಇಲ್ಲ, ಕೊಡ್ಲಿಕ್ಕೆ ಬರೋದಲ್ಲ, ಅದು ಮುಳುಗಡೆ ಪ್ರದೇಶ, ಕೊಡ್ಲಿಕ್ಕೆ ಬರೋದು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಸಹಕಾರ ಬೇಕು, ಅವರು ಕರೆಂಟ್ ಹಾಕ್ಸ್ಕೊಡ್ಬೇಕು ಅಂತ ನಾವು ಅವರನ್ನು ಕೇಳ್ಕೊಂಡಾಗ ಆಯಿತು ಅಂತ ಹೇಳಿ ಅವರು ತಕ್ಷಣ ಎದ್ದು ನನ್ನನ್ನು ಕರ್ಕೊಂಡು ಅವ್ರ ಕಾರಲ್ಲೇ ಸಾಗರದ KB ಆಫೀಸಿಗೆ ಬಂದು ಅಲ್ಲಿ ಮಾದೇವಯ್ಯ ಅಂತ ಇದ್ದರು ಇಂಜಿನಿಯರು. ಅವರನ್ನು ಕಂಡು ಅವ್ರ ಮುಂದೆ ಇಬ್ಬರು ನಾವು ಕೂತು, ಇಲ್ಲ ಸಿಗಂದೂರಿಗೆ ನೀವಿದ್ದಾಗಲೇ ಕರೆಂಟ್ ಒಂದು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಮಾದೇವಯ್ಯನವರು ಅವರು ಚೆನ್ನಾಗಿದ್ದರು. ಆಯಿತು ಅಂತ ಅವರು ಹೇಳಿದರು. ಮಾದೇವಯ್ಯನವರು ಹೇಳಿದರು, ಆಯಿತು ಶೇಷರು ಭಟ್ಟ, ನಿಮ್ಮ ಕೆಲಸ ಆದಂಗೆ ತಿಳ್ಕೊಳ್ಳಿ, ನೀವು ಹೋಗಿ. ಆದರೆ ಒಂದು, ನೀವೇ ಸ್ವತಃ ಕರೆಂಟ್ KB ಲಾರಿಲಿ ಕೂತು ನೀವು ಕರೆಂಟ್ ಕಂಬವನ್ನು ಹೊಡ್ಸ್ಕೊಡ್ಬೇಕು, ಇಲ್ಲದಂದರೆ ಸ್ವಲ್ಪ ಬೇಜವಾಬ್ದಾರಿ ಆಗ್ತದೆ. ನೀವು ಲಾರಿಯಲ್ಲೇ ಕೂತು ನೀವು ಕರೆಂಟ್ ಕಂಬ ಹೊಡ್ಸ್ಕೊಂಡು ಲೈಟು ಮಾಡಿಸ್ಕೊಡ್ಬೇಕು, ಅದು ನಿಮ್ಮ ಜವಾಬ್ದಾರಿ. ನನ್ನ ಕೆಲಸವನ್ನು ನಾನು ಮುಗಿಸ್ಕೊಟ್ಟಿದ್ದೀನಿ ಅಂತ ಅವರು ಜಯಂತ್ ಹೇಳಿದ್ದಾರೆ. ಅದರ ಬಗ್ಗೆಯೂ ನಾವು ಅವರಿಗೆ ತುಂಬ ಧನ್ಯವಾದಗಳು. ಇವತ್ತು ಸಿಗಂದೂರು ಬೆಳಕಾಗಿದೆ ಅಂತಂದ್ರೆ ಜಯಂತ್ ಅವರು ನಾವು ತುಂಬ ನೆನೆಸ್ಕೊಳ್ಳಬೇಕು, ಅವರಿಗೂ ಧನ್ಯವಾದಗಳು. ಅಂದ್ರೆ ನೀವೇ ಮುನ್ನಿತ್ತು ಅವ್ರು ಹೇಳಿದಾಗೆ ಕಂಬ ನಡೆಸಿದ್ರಿ? ಹೌದೌದು, ಅವರು ಈಗ ಜಯಂತ್ ಅವರು ಇದ್ದಾರೆ. ಅವ್ರ ಮುಂದೆನೂ ಅದನ್ನು ನಾನು ಹೇಳ್ತೀನಿ, ಅವರು ಅದನ್ನ ಹ್ಞೂ ಅಂತ ಹೇಳ್ತಾರೆ, ಅದೊಂದು ಸತ್ಯದ ಸಂಗತಿ. ಆಮೇಲೆ ನಮ್ಮ ಜಿಲ್ಲಾ ಮಂತ್ರಿಗಳು ಮಧು ಬಂಗಾರಪ್ಪನವರು, ಅವ್ರ ಸಹಕಾರವಿದೆ, ಮತ್ತು ಕುಮಾರ್ ಬಂಗಾರಪ್ಪನವರ ಸಹಕಾರವಿದೆ. ಬಂಗಾರಪ್ಪನವರ ಕುಟುಂಬವೇ ಇದಕ್ಕೆ ಸೇತುವೆ ಆಗಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅವರ ಕುಟುಂಬಕ್ಕೂ ಅವರಿಗೆಲ್ಲ ಒಂದು ಧನ್ಯವಾದಗಳು. ಆಮೇಲೆ ನಮ್ಮ ಅಣ್ಣಾಜಿಯವರು ಸಹ ನಮ್ಮನ್ನು ತುಂಬ ಪ್ರೀತಿಯಿಂದ ಯಾವಾಗಲೂ ನೋಡ್ಕೊಳ್ತಿದ್ರು. ಅವರು ಸಹ ಸಿಗಂದೂರಿಗೆ ತುಂಬ ಬರ್ತಿದ್ರು. ಕ್ಷೇತ್ರಕ್ಕೂ ಕೆಲವು ವಿಚಾರದಲ್ಲಿ ಅವರು ಸಹಾಯ ಮಾಡಿದ್ದಾರೆ, ಮತ್ತು ಸೇತುವೆಗೂ ಸಹ ತುಂಬ ಅವರು ಹೋರಾಡಿದ್ದಾರೆ. ಮತ್ತು ಸಿಗಂದೂರು ರೋಡಿಗೂ ಸಹ ಹೊರಗಡೆ ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಕಲ್ಸೊಳ್ಳಿಯಿಂದ, ಅಲ್ಲಿ ರೋಡಿಗೂ ಸಹ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ ಸ್ವಲ್ಪ ಹಣ ಬಿಡುಗಡೆ ಮಾಡಿ ಅಣ್ಣಾಜಿಯವರು ಸಹ ತುಂಬ ಸಹಾಯ ಮಾಡಿದ್ದಾರೆ. ಲೋನ್ ಸೇತುವೆ ವಿಚಾರದಲ್ಲಿ ಸಿಗಂದೂರು ಅಭಿವೃದ್ಧಿ ಬಗ್ಗೆ ಅವರಿಗೂ ಧನ್ಯವಾದಗಳು. ಇನ್ನೂ ಅನೇಕ ಭಕ್ತರೆಲ್ಲ ಇದ್ದಾರೆ ಊರಿನವರು, ಅವರಿಗೆಲ್ಲ ಧನ್ಯವಾದಗಳು. ನಾಳೆ 14ನೇ ತಾರೀಕು ನಮ್ಮ ಕಲ್ಸೊಳ್ಳಿ ಸಿಗಂದೂರು ಅಮರಗೋಲ್ಡ್ ಸೇತುವೆ ಉದ್ಘಾಟನೆ ಆಗ್ತದೆ. ಅದಕ್ಕೆ ಎಲ್ಲರೂ ನಮ್ಮ ಯಾವುದೋ ಒಂದು ಭೇದ ಭಾವನೆ ಇಲ್ಲದೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ಕೊಳ್ಬೇಕು ಅಂತೇಳಿ ನಾವು ಕ್ಷೇತ್ರ ವತಿಯಿಂದ ಎಲ್ಲರಿಗೂ ಕಳಕಳಿಯಿಂದ ಬೇಡ್ಕೊಳ್ತೀವಿ.